ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗಾಡಿ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಹೆಸರನ್ನೇ ಮಾಡಿದೆ. ಬಟ್ ಇಂಡಿಯಾಗ್ ಬರೋದಕ್ಕೆ ಯಾಕೆ ಇಷ್ಟೊಂದು ಟೈಮ್ ತಗೋತು ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಈ ನಿಯಾನ್ ಮೋಟರ್ ಸೈಕಲ್ ಸೆಗ್ಮೆಂಟ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಗಳು ತುಂಬಾ ಖರಾಬ್ ಗಾಡಿಗಳೆಲ್ಲ ಬಿಟ್ಟು ಎಲ್ಲಾ ಕಡೆ ಗಲೀಜ್ ಮಾಡ್ಬಿಟ್ಟಿದ್ರು. ಈ ಗಲೀಜ್ ನ ತೆಗೆಯೋದಕ್ಕೆ ಬಂದಿರುವಂತ ಒಂದು ಒಳ್ಳೆ ಗಾಡಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು 150cc ಗೆ ಟ್ರಾಕ್ಷನ್ ಕಂಟ್ರೋಲ್ ಬೇಕಾ ಅಂತ. ಈ ಗಾಡಿಲಿ ಒಂದು ಪ್ಲಸ್ ಪಾಯಿಂಟ್ ಇದೆ, ನೀವು ತುಂಬಾ ಹಾರ್ಡ್ ಬ್ರೇಕಿಂಗ್ ಮಾಡ್ತೀರಾ ಅಂದ್ರೆ ನಿಮ್ ಬೀಜಕ್ಕೆ ಏನ್ ಹೊಡೆಯೋದಿಲ್ಲ. ಯಾಕಂದ್ರೆ ಫ್ಲಾಟ್ ಇದೆ ಗಾಡಿ, ನೀವು ಹಾರ್ಡ್ ಬ್ರೇಕಿಂಗ್ ಮಾಡೋದನ್ನು ಕೂಡ ಟ್ಯಾಂಕ್ ಮೇಲ್ಗಡೆ ಬಂದು ಕುತ್ಕೊಂಡ್ ಬಿಡ್ತೀರಾ. ಈ ಗಾಡಿ ನೋಡೋದಕ್ಕೆ ಒಂದ್ ಆಂಗಲ್ ಅಲ್ಲಿ ತುಂಬಾ ದೊಡ್ಡ ಗಾಡಿ ಅಂತಾನೆ ಅನ್ಸುತ್ತೆ. ಬಟ್ ಇನ್ನೊಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಎಲ್ಲೋ 100cc ಇಲ್ಲ 150cc ಗಾಡಿ ತರ ಅನ್ಸುತ್ತೆ. ಆದ್ರೆ ಈ ಗಾಡಿ ಹೇಗಿದೆ ಅನ್ನೋದು ಮ್ಯಾಟರ್ ಅಲ್ಲ, ಹೇಗ್ ಓಡುತ್ತೆ ಅನ್ನೋದೊಂದು ಮ್ಯಾಟ್ರು. ಒಂದ್ ಒಳ್ಳೆ ರಿಲಯಬಿಲಿಟಿ ಇರುವಂತ ಗಾಡಿ ಬೇಕು, ಒಂದ್ ಡೈಲಿ ಕಮ್ಯೂಟ್ಗೆ ಯೂಸ್ ಮಾಡ್ಬೇಕು ಅನ್ನೋ ಒಂದು ಗಾಡಿ ಬೇಕು. ಅವಾಗ ಎಲ್ಲಾದ್ರೂ ಒಂದ್ ಕಡೆ ಟ್ರಿಪ್ ಹೋಗ್ತಾ ಇರ್ತೀನಿ ಅನ್ನೋದಕ್ಕೆ ಗಾಡಿ ಬೇಕು ಅನ್ನೋರಿಗೆ ಇದೊಂದ್ ಗಾಡಿ ದಿ ಬೆಸ್ಟ್ ಅಂತಾನೆ ಕೂಡ ಹೇಳ್ಬೋದು. ಯಾವ್ದು ಗುರು ಇದು ರೋಡು, ನಂಜನಗೂಡಲ್ಲಿ ಕ್ರೇಜಿ ರೋಡ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಎಲ್ ನೋಡ್ರು ಬರೀ ಗ್ರೀನರಿ, ಒಳ್ಳೆ ಸನ್ಸೆಟ್, ಒಳ್ಳೆ ಲೈಟಿಂಗ್ ಇದೆ, ಕ್ರೇಜಿ ಅನ್ಕೊಳ್ಳಿ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಆಯಂ ಸಾಂಗ್ಯ. ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ನಾನು ಡೌಟೇ ಕಣಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಥವ್ರು ನಾವಾಗಿರ್ಬೇಕು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ದಿ ಯಮಹಾ XSR 155 ಗಾಯ್ಸ್. ಸುಮಾರು ಜನ ಈ ಗಾಡಿನ ರಿವ್ಯೂನು ಮಾಡಿಬಿಟ್ಟಿದ್ದಾರೆ, ಓನರ್ಶಿಪ್ ರಿವ್ಯೂನು ಮಾಡಿಬಿಟ್ಟಿದ್ದಾರೆ. ತುಂಬಾ ಜನ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡಿರೋರು ಇದ್ದಾರೆ, ಎಲ್ಲಾನು ಕೂಡ ಮಾಡಿದ್ದಾರೆ. ಗಾಡಿ ಲಾಂಚ್ ಆಗಿ 6 ತಿಂಗಳಾದ್ಮೇಲೆ ನನ್ನ ಕೈ ಸಿಕ್ಕಿದೆ. ಒಂಥರ ಲಕ್ ಅಂತಾನೆ ಕೂಡ ಹೇಳ್ಬೋದು. ನಮ್ಮ ಫ್ರೆಂಡ್ ಸರ್ಕಲ್ ಈ ತರದವರು ಗಾಡಿ ತಗೊಳ್ತಾರಲ್ಲ ಈ ತರ ಸೆಟ್ಮೆಂಟ್ ಗಾಡಿನ ಅಂತ. ಮತ್ತೆ ನನಗೆ ತಡ ಮಾಡೋದು, ಬನ್ನಿ ಈ ಗಾಡಿನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ. ಇನ್ನು ಗಾಡಿ ಫ್ರಂಟ್ ಇಂದ ನೋಡೋದಾದ್ರೆ ನಮಗೆ ಈ ತರ ಸಿಗುತ್ತೆ. ಒಂದು LED ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ನ ಕೂಡ ಕೊಟ್ಟಿದ್ದಾನೆ, ಒಂದು LED ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾನೆ, ಮತ್ತೆ LED ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು. ಫ್ರಂಟ್ ಲುಕ್ ನೋಡೋದಕ್ಕೆ ಈ ತರ ಇದೆ. ಇನ್ನು ಗಾಡಿ ರೇರ್ ನೋಡೋದಾದ್ರೆ ರೇರ್ ಬಂದು ನಮಗೆ ಇಲ್ಲೊಂದು ಬ್ರೇಕ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾನೆ, ರೌಂಡ್ ಗೆ LED ಇಂಡಿಕೇಟರ್ಸ್ ನ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡ್ ಮಾಡಬಹುದು. ಮತ್ತೆ ನನಗೆ ಈ ಗಾಡಿ ಟೈಲ್ ಲ್ಯಾಂಪ್ ನೋಡಿದ ತಕ್ಷಣ ನನಗೆ ಜಾವಾ ಗಾಡಿಗಳು ನೆನಪಾಗುತ್ತೆ ಒಂದೇ ಸಲ. ಯಾಕಂದ್ರೆ ಜಾವಾ ಗಾಡಿಗಳಲ್ಲೂ ಕೂಡ ಇದೇ ತರ ಯೂಸ್ ಮಾಡೋದು. ಮಹಾದಲ್ಲಿ ನೀವೇನಾದ್ರೂ ತುಂಬಾ ಪವರ್ಫುಲ್ ಇಂಜಿನ್ ನ ಹುಡುಕ್ತಾ ಇದ್ರೆ ಯಾವ್ದು ಅಂತ ಹುಡುಕೋದಕ್ಕೆ ಹೋಗ್ಲೇಬೇಡಿ. ಇರೋದೇ ಒಂದೇ ಒಂದು ಇಂಜಿನ್, ಅದು 155cc ಇರುವಂತ ಇಂಜಿನ್. ಈಗ ತುಂಬಾ ಪವರ್ಫುಲ್ ಇಂಜಿನ್ ಅಂತಾನೆ ಕೂಡ ಹೇಳ್ಬೋದು ಯಮಹಾದಲ್ಲಿ. ಬಟ್ R3 R6 ಎಲ್ಲ ಇದ್ದು ಅನ್ನೋ ಒಂದು ನೆನಪು ಅಷ್ಟೇ. ಈಗ ಎಲ್ಲಾನು ಕೂಡ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಕೂತ್ಬಿಟ್ಟಿದ್ದಾರೆ. ಬಟ್ 250 ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ, ಏನು ಯಾವ್ದೇ ಕ್ಲೂನು ಇಲ್ಲ, ಯಾವ್ದೇ ಇನ್ಫಾರ್ಮೇಶನ್ ಕೂಡ ಇಲ್ಲ. ಬರೀ ರೂಮರ್ಸ್ ಗಳು ಎಲ್ಲ ಬರೀ ರೂಮರ್ಸ್ ನಬ್ಸೋದೇ ಆಗಿದ್ದಾರೆ. ಒಟ್ನಲ್ಲಿ ಇಂಡಿಯಾಗೆ ತರೋದ್ರಲ್ಲಿ ಇಲ್ವೇ ಇಲ್ಲ ಅವರು. ಇನ್ನು ಗಾಡಿ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ನಮಗೆ USD ಗೋಲ್ಡ್ ಫೋರ್ಕ್ ನ ಕೊಟ್ಟಿರುವಂತದ್ದು. ಫ್ರಂಟ್ ಅಲ್ಲಿ ನಮಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಎಲ್ಲ ನೋಡೋದಕ್ಕೆ ಸಿಗೋದಿಲ್ಲ, ಫಿಕ್ಸ್ಡ್ ಸೆಟ್ಟಿಂಗ್ ನ ಕೊಟ್ಟಿರುವಂತದ್ದು. ತುಂಬಾ ಸ್ಟಿಫ್ ಇದೆ ಸಸ್ಪೆನ್ಷನ್ ಮಾತ್ರ. ಇನ್ನು ರೇರ್ ಸಸ್ಪೆನ್ಷನ್ ನ ನೋಡೋದಾದ್ರೆ ರೇರ್ ಬಂದು ನಮಗೆ ಮೋನೋಶಾಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾನೆ. ಇದು ಆಕ್ಚುಲಿ ನಮಗೆ 5 ಸ್ಟೆಪ್ ನಾವು ಪ್ರಿಲೋಡ್ ನ ಅಡ್ಜಸ್ಟ್ ಮಾಡಬಹುದು. ಮತ್ತೆ ಇದರ ಸಸ್ಪೆನ್ಷನ್ ಅಂತೂ ತುಂಬಾ ಸ್ಟಿಫ್ ಏನಿಲ್ಲ, ಒಂದ್ ಲೆವೆಲ್ ಚೆನ್ನಾಗಿದೆ ಅಂತಾನೆ ಕೂಡ ಹೇಳ್ಬೋದು. ನಾನೀಗ ಒಂದಷ್ಟು ಸಣ್ಣ ಪುಟ್ಟ ಆಫ್ ರೋಡ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಸಣ್ಣ ಪುಟ್ಟ ಆಫ್ ರೋಡ್ ನೀವು ಆರಾಮಾಗಿ ಮಾಡಬಹುದು. ಬಟ್ ನೀವೇನಾದ್ರೂ ಆಫ್ ರೋಡ್ ತುಂಬಾ ಜಾಸ್ತಿ ಆಫ್ ರೋಡ್ ಹೊಡಿತೀರಾ ಅಂದ್ರೆ ಈ ತರ ಗಾಡಿಗಳು ನಿಮ್ಗೆ ಆಗಲ್ಲ. ನಂತರ ಮೆಂಟ್ಲು ನನ್ ಮಗ ಆದ್ರೆ ಯಾವ ಗಾಡಿ ಆದ್ರೂ ಕೂಡ ಹಾರ್ಡ್ ಆಫ್ ರೋಡ್ ತಗೊಂಡ್ ಬರ್ತೀನಿ. ಇನ್ನು ವೀಲ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ 100/80 17 ಇಂಚ್ ವೀಲ್ ಸಿಗ್ತಾ ಇದೆ ಫ್ರಂಟ್ ಟ್ಯೂಬ್ಲೆಸ್. ಇನ್ನು ರೇರ್ ಟೈರ್ ನೋಡೋದಾದ್ರೆ 140/70 17 ಇಂಚ್ ವೀಲ್ ನ ಕೊಟ್ಟಿದ್ದಾನೆ, ಟ್ಯೂಬ್ಲೆಸ್ ಟೈರ್. ನಮಗೆ MRF Rev Z ನ ಕೊಟ್ಟಿರುವಂತದ್ದು ಟೈರ್ ನ. ಇನ್ನ ಗಾಡಿ ಸ್ಟೇಬಲ್ ಬಗ್ಗೆ ಹೇಳೋದಾದ್ರೆ ನೀವೇ ನೋಡ್ಬೋದು, ಕ್ರೇಜಿ ಆಗಿರುತ್ತೆ. ಅಪ್ ನೀವು 100 ವರೆಗೆ ಹೋಗೋವರೆಗೂ ಕೂಡ ಮಚ್ ಕುತ್ತಂಗ್ ಕೂತಿರುತ್ತೆ. 100 ಮೇಲೆ ಹೋದ್ರಿ ಅಂತಾನೆ ಇಟ್ಕೊಳ್ಳಿ, ವಾಬ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಡಿ. ಇಷ್ಟೊಂದು ಲೈಟ್ ವೇಟ್ ಕೊಟ್ರೆ 100 ಮೇಲೆ ಗಾಡಿ ವಾಬ್ಲ್ ಆಗದೆ ಇನ್ನೇನಾಗುತ್ತೆ. ಬ್ರೇಕ್ಸ್ ನ ನೋಡೋದಾದ್ರೆ ನಮಗೆ 282mm ಡಿಸ್ಪ್ಲೇ ನ ಕೊಟ್ಟಿರುವಂತದ್ದು, ಮತ್ತೆ ಬೈಬ್ರೇವರ ಡಬಲ್ ಪಿಸ್ಟನ್ ಕ್ಯಾಲಿಪರ್ ನ ಕೊಟ್ಟಿರುವಂತದ್ದು. ಇನ್ನ ರೇರ್ ಬ್ರೇಕ್ ನ ನೋಡೋದಾದ್ರೆ ನಮಗೆ ಬೈಬ್ರೇಕ್ ಕ್ಯಾಲಿಪರ್ ನ ಕೊಟ್ಟಿರುವಂತದ್ದು, ಮತ್ತೆ 220mm ಡಿಸ್ಪ್ಲೇ ನ ಕೊಟ್ಟಿರುವಂತದ್ದು. ನಮಗೆ ಡುವೆಲ್ ಚಾನಲ್ ABS ಸಿಗ್ತಾ ಇದೆ ಈ ಗಾಡಿಲಿ. ಆಕ್ಚುಲಿ ಇದೊಂದೇ ಗಾಡಿಲಿ ಅನ್ಸುತ್ತೆ ನಮಗೆ ಬೈಬ್ರೇ ಎರಡು ಕಡೆನೂ ನೋಡೋದಕ್ಕೆ ಸಿಗೋದು, ಅದು ಯಮಹಾದಲ್ಲಿ. ಒಂದು ಇಲ್ಲ ಅಂದ್ರೆ ಫ್ರಂಟ್ ಬೈಬ್ರೇ ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ರೇರು ನಿಶಿನ್ ಕೊಟ್ಟಿರ್ತಾನೆ. ಎರಡು ಒಂದೊಂದರ ಹೆಂಗ ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ಇನ್ನ ಈ ಗಾಡಿ ಬ್ರೇಕಿಂಗ್ ಮಾತ್ರ ಕ್ರೇಜಿ ಅಂತ ಅನ್ಕೊಳ್ಳಿ. ಆಕ್ಚುಲಿ ಡುವೆಲ್ ಚಾನಲ್ ABS ಕೊಟ್ಟಿರೋದ್ರಿಂದ ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ. ಅದ್ರಲ್ಲೂ ನೀವು ತುಂಬಾ ಹಾರ್ಡ್ ಬ್ರೇಕಿಂಗ್ ಮಾಡ್ತೀರಾ ಅಂದ್ರೆ ನಿಮ್ ಬೀಜಕ್ಕೆ ಏನು ಹೊಡೆಯಲ್ಲ. ಯಾಕಂದ್ರೆ ಟ್ಯಾಂಕ್ ತುಂಬಾ ಸ್ಮೂತ್ ಆಗಿ ಕೊಟ್ಟಿದ್ದಾನೆ ಮೇಲಿಂದ ಕೆಳಗಡೆಗೆ. ಬ್ರೇಕ್ ಹಾಕಿದ್ರೆ ನೀವು ಡೈರೆಕ್ಟ್ ಟ್ಯಾಂಕ್ ಮೇಲೆ ಬಂದು ಕೂತಿರ್ತೀರಾ. ಇನ್ನ ಗಾಡಿ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ 155cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಸಿಗ್ತಾ ಇರುವಂತದ್ದು, 17 bhp 13 Nm ಆಫ್ ಟಾರ್ಕ್ ಇದೆ. ಮತ್ತೆ ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಸಿಗ್ತಾ ಇರುವಂತದ್ದು. ಅದ್ರ ಜೊತೆಗೆ ನಮಗೆ VVA ಕೂಡ ಕೊಟ್ಟಿದ್ದಾನೆ. MT-15 ಇಂಜಿನ್ ಆಗಿರೋದ್ರಿಂದ ಇದರಲ್ಲಿ VVA ಕಾಮನ್ ಆಗಿ ಬಂದ್ಬಿಡುತ್ತೆ. ಇನ್ನ ಗಾಡಿ ಪವರ್ ಅಂತ ಬಂದಾಗ
ಸೇಮ್ MT-15 ಅಲ್ಲಿ ಏನಿದೆ ಅಲ್ಲ ಅದೇ ಇಂಜಿನ್ ಯೂಸ್ ಮಾಡಿರೋದ್ರಿಂದ ಪವರ್ ಟಾರ್ಕ್ ಎಲ್ಲ ಕೂಡ ಸೇಮ್ ಅದೇ ತರನೇ ಕೊಡುತ್ತೆ. ಒಂದ್ ಲೆವೆಲ್ ಕ್ರೇಜಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಗಾಡಿ ಪವರ್ಸ್ ಅಂತ ಬಂದಾಗ ಕ್ರೇಜಿ ಆಕ್ಸಲೇಷನ್ ಪವರ್ ಅಲ್ಲಿ ಯಾವುದೇ ಕೂಡ ಡಿಫರೆನ್ಸ್ ಇಲ್ಲ, ಏನಿಲ್ಲ. ಬಟ್ ಗಾಡಿ ರೈಡಿಂಗ್ ಪೊಸಿಷನ್ ಗಾಡಿ ಒಂದ್ ಅಷ್ಟೇ ಚೇಂಜ್ ಬಿಟ್ರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಮ್ಗೆ ಬೇರೆ ಏನು ಕೂಡ ಚೇಂಜಸ್ ಸಿಗೋದಿಲ್ಲ. ವಿವಿ ಅಂದ್ರೆ ಏನಪ್ಪಾ ಅಂದ್ರೆ ವೇರಿಯಬಲ್ ವಾಲ್ವ್ ಆಕ್ಟಿವೇಟರ್ ಅಂತ. ಇದ್ರಲ್ಲಿ ಇರೋ ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ತರ ಇದೆ, ಆ ಲೆವೆಲ್ ಸ್ಮೂತ್ ಆಗಿದೆ ಗೇರ್ ಶಿಫ್ಟಿಂಗ್ ಅಂತೂ. ಇನ್ನ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಡಿಯನ್ ರೋಡ್ಸ್ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಆದ್ರೆ ದೊಡ್ಡ ದೊಡ್ಡ ಸತ್ಸಿದ್ರೆ ಲೈಟ್ ಆಗಿ ನಿಮ್ಮ ಮಫ್ಲರ್ ಟಚ್ ಆಗುತ್ತೆ. ಇನ್ನ ಗಾಡಿ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ನಮ್ಗೆ ತುಂಬಾ ಜಾಸ್ತಿ ಬಿಸಿಲೋಡ್ರೆ ನಮ್ಗೆ ಏನಂದ್ರೆ ಏನು ಕೂಡ ಕಾಣಿಸೋದಿಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ದೊಡ್ಡದಾಗ ಒಂದು RPM ಬಾರ್ ಇದೆ, ಮತ್ತೆ ಇಲ್ಲಿ ಫ್ಯೂಲ್ ಇಂಡಿಕೇಶನ್ ಇದೆ, ಮತ್ತೆ ಇಲ್ಲಿ ಟ್ರಿಪ್ ಮೀಟರ್ ಇದೆ, ಮತ್ತೆ ಎಷ್ಟು ಓಡಿದೆ ಅಂತಾನು ಕೂಡ ಇಲ್ಲೇ ತೋರಿಸುತ್ತೆ, ಮತ್ತೆ ಎಷ್ಟು ಸ್ಪೀಡ್ ಹೋಗ್ತಾ ಇದ್ರು ಅಂತಾನು ಕೂಡ ತೋರಿಸುತ್ತೆ, ಮತ್ತೆ ಗೇರ್ ಇಂಡಿಕೇಶನ್ ಇದೆ. ಮಾಮೂಲಿಯಾಗಿ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಏನ್ ಕೊಡಬೇಕು ಅದನ್ನಷ್ಟು ಎಲ್ಲಾನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾನೆ. ಒಂದು 150cc ಗೆ ಟ್ರಾಕ್ಷನ್ ಕಂಟ್ರೋಲ್ ಬೇಕಾ ಅಂತ. ಇದರಲ್ಲಿರುವಂತ ಸ್ಪೀಡೋಮೀಟರ್ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಬಿಸಿಲಿದ್ದಾಗ ಏನಂದ್ರೆ ಏನು ಕಾಣಿಸಲ್ಲ. ಈ ಗಾಡಿ ಫ್ರೇಮ್ ನ ಡೈಮಂಡ್ ಫ್ರೇಮ್ ಅಂತಾನೆ ಕೂಡ ಹೇಳ್ತಾರೆ. ಈ ಗಾಡಿ ಫ್ರೇಮ್ ಇಟ್ಕೊಂಡು ನಾವು ಎಷ್ಟು ತರ ಗಾಡಿ ಮಾಡಬಹುದು ಅಂದ್ರೆ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋಕೆ ಸಾಧ್ಯ ಇಲ್ಲ. ಯಾವ ಗಾಡಿ ಅಪ್ಪ ಅಂದ್ರೆ ಒಂದು ಸ್ಪೋರ್ಟ್ಸ್ ಬೈಕ್ ನು ಕೂಡ ಮಾಡಬಹುದು, ಒಂದು ನೇಕೆಡ್ ಬೈಕ್ ನು ಕೂಡ ಮಾಡಬಹುದು, ಒಂದು ಕಮ್ಯೂಟೆಡ್ ಗಾಡಿನೂ ಕೂಡ ಮಾಡಬಹುದು, ಒಂದು ಆಫ್ ರೋಡ್ ಗಾಡಿನೂ ಕೂಡ ಮಾಡಬಹುದು, ಒಂದು ಟೂರರ್ ನು ಕೂಡ ಮಾಡಬಹುದು. ಆಕ್ಚುಲಿ ಒಂದು ಟೂರರ್ ಯಾರು ಕೂಡ ಮಾಡಿಲ್ಲ. ಸೀಟ್ ಹೈಟ್ ಬಗ್ಗೆ ಹೇಳೋದಾದ್ರೆ 8 mm ಸೀಟ್ ಹೈಟ್ ಇದೆ. ಆರಾಮಾಗಿ ಕುಳ್ಳ ಇದ್ದವರೆಲ್ಲ ಓಡಿಸಬಹುದು. ನಾನಂತೂ ಕುಳ್ಳನೇ ಅಂತ ಅನ್ಕೊಳ್ಳಿ, ಆರಾಮಾಗಿ ಓಡಿಸಬಹುದು. ಕಾಲಂತೂ ಆರಾಮಾಗಿ ಎಡಗಿಸುತ್ತೆ ನನಗೆ. ಟಿಪ್ ಟು ಮಾಡ್ಕೊಂಡವ್ರು ಓಡಿಸ್ಬಿಡ್ತೀನಿ ಒಂದ್ ಕಡೆಯಿಂದ. ಸೀಟ್ ಕಂಫರ್ಟ್ ಅಷ್ಟೇ ಜಾಸ್ತಿ ಹೊತ್ತಿ ಗಾಡಿ ಸೀಟ್ ಮೇಲೆ ಕುತ್ಕೊಳ್ಳೋದಕ್ಕಾಗಲ್ಲ. ನಾನು 2 ಅವರ್ ಓಡಿಸ್ತಾ ಇದೀನಿ, ನನಗೆ ಅಲ್ಲೇ ತಿಕ್ಕವರೆದಕ್ಕೆ ಸ್ಟಾರ್ಟ್ ಆಗಿದೆ. ಆದ್ರೆ ಸೀಟ್ ಕಂಫರ್ಟ್ ಒಂದು ನೆಗೆಟಿವ್ ಆಗ್ಬೋದು ಈ ಗಾಡಿಲಿ. ಈ ತರ ನುಗ್ಸಾಡೋದಕ್ಕೆ ಬೇರೆ ಗಾಡಿಲಿ ಆಗತ್ತಾ? ಯಾವ ಗಾಡಿಲೂ ಆಗಲ್ಲ ಅನ್ಕೊಳ್ಳಿ. ಇದಾವೆ ಬೇರೆ ಗಾಡಿಗಳು, ಬಟ್ ಈ ಗಾಡಿ ಸಖತ್ತಾಗಿ ನುಗ್ಸಾಡಬಹುದು ಗಾಡಿನ. ಈ ಗಾಡಿಲಿ ಒಂದು ಪ್ಲಸ್ ಪಾಯಿಂಟ್ ಇದೆ, ನೀವು ತುಂಬಾ ಹಾರ್ಡ್ ಬ್ರೇಕಿಂಗ್ ಮಾಡ್ತೀರಾ ಅಂದ್ರೆ ನಿಮ್ ಬೀಜಕ್ಕೆ ಏನ್ ಹೊಡೆಯೋದಿಲ್ಲ. ಯಾಕಂದ್ರೆ ಫ್ಲಾಟ್ ಇದೆ ಗಾಡಿ, ನೀವು ಹಾರ್ಡ್ ಬ್ರೇಕಿಂಗ್ ಮಾಡೋದನ್ನು ಕೂಡ ಟ್ಯಾಂಕ್ ಮೇಲ್ಗಡೆ ಬಂದು ಕುತ್ಕೊಂಡ್ ಬಿಡ್ತೀರಾ. ಗಾಡಿ ಮಫ್ಲರ್ ಅಲ್ಲಿ ಏನಕ್ಕೆ ಈ ತರ ತೂತ್ಕೊಳ್ ಕೊಟ್ಟಿದ್ದಾರೆ ಅಂತ ಗೊತ್ತಿರ್ಲಿಲ್ಲ. ಆಕ್ಚುಲಿ ಈಗ ಅರ್ಥ ಆಯ್ತು. ಗಾಡಿ ಬ್ರೇಕ್ ಹೊಡೆದಾಗ ನಿಮ್ ಬೀಜ ಏನು ಟ್ಯಾಂಕ್ ಹೊಡೆದ ಕಲ್ಸೋಗಲ್ಲ ಅನ್ಬಿಟ್ಟು ಬೀಜ ಇಟ್ಕೊಂಡು ಇಲ್ಲಿ ಬೀಜದ ಆಟ ಆಡಿ ಅನ್ಬಿಟ್ಟು ಕೊಟ್ಟಿದ್ದಾರೆ. ಮಫ್ಲರ್ ಅಲ್ಲಿ ಏನ್ ಬೀಜದ ಆಟ ಆಡೋದು. ಈಗ ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ ತುಂಬಾ ದೊಡ್ಡದಾಗಿ ನೋಡೋದಕ್ಕೆ ಸಿಗುತ್ತೆ, ಬಟ್ ಒಳಗಡೆ ಇರೋದು ಬರೀ 10 ಲೀಟರ್ ಮಾತ್ರ. ನನ್ನ ಅವರೇಜ್ ನಮಗೆ 40 ಕೊಡುತ್ತೆ ಅಂದ್ರೂ ಆರಾಮಾಗಿ ಓಡಿಕೊಂಡಿದ್ರು ಒಂದು ಫುಲ್ ಟ್ಯಾಂಕ್ ಅಲ್ಲಿ ನಾವು 400 ಕಿಲೋಮೀಟರ್ ಆರಾಮಾಗಿ ಹೋಗಿದ್ ಬರ್ಬೋದು. ಸೊ ಈ ಗಾಡಿ ಸಾಮಾನ್ಯನ ಕೈಗೆ ಬರಲ್ಲ. ಈ ತರ ಆಫ್ ರೋಡ್ ನೀವು R15 ಅಲ್ಲಿ ಮಾಡೋದಕ್ಕಾಗತ್ತಾ? ನಾನು ಹೇಳ್ದೆ ಅಲ್ಲ, ಲೌಡ್ ಆಗೇನೆ ಇದೆ, ಬಟ್ ಈ ಗಾಡಿಲಿ 2 ಅರನ್ ಇದೆಯಾ ಅಂತ. ಒಂದೇ ಅರನ್ ಇರೋದು, ಅದಕ್ಕೆ ಒಂದು ಲೆವೆಲ್ ಲೌಡ್ ಆಗಿದೆ. ಸೊ ಗಾಡಿ ಎಕ್ಸಾಸ್ಟ್ ನೋಟೇ ಕೇಳಿಸ್ಕೊಂಡಿಲ್ಲ ಅಲ್ವಾ ನೀವು? ಸೌಂಡ್ ಕೇಳೋ ತರನಾದ್ರೂ ಇದೆ. ಇನ್ನ ಈ ಗಾಡಿಯ ಸರ್ವಿಸ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ನಮ್ಗೆ ಆರಾಮಾಗಿ ಒಂದ್ 2,000ದಲ್ಲಿ ಗಾಡಿ ಸರ್ವಿಸ್ ಅಂತ ಮುಗ್ದೇ ಹೋಗುತ್ತೆ. ಒಂದ್ ಒಳ್ಳೆ ರಿಲಯಬಿಲಿಟಿ ಇರುವಂತ ಗಾಡಿ ಬೇಕು, ಒಂದ್ ಡೈಲಿ ಕಮ್ಯೂಟ್ಗೆ ಯೂಸ್ ಮಾಡ್ಬೇಕು ಅನ್ನೋ ಒಂದು ಗಾಡಿ ಬೇಕು. ಅವಾಗ ಎಲ್ಲಾದ್ರೂ ಒಂದ್ ಕಡೆ ಟ್ರಿಪ್ ಹೋಗ್ತಾ ಇರ್ತೀನಿ ಅನ್ನೋದಕ್ಕೆ ಒಂದು ಗಾಡಿ ಬೇಕು ಅನ್ನೋರಿಗೆ ಇದೊಂದು ಗಾಡಿ ದಿ ಬೆಸ್ಟ್ ಅಂತಾನೆ ಕೂಡ ಹೇಳ್ಬೋದು. ಇನ್ನ ಈ ಗಾಡಿ ಕರ್ವ್ ವೇಟ್ ನೋಡೋದಾದ್ರೆ ನಮ್ಗೆ 137 kgs ಇದೆ. ತುಂಬಾನೇ ಲೈಟ್ ವೇಟ್ ಇದೆ, ಅಂದ್ರೆ ಒಂದು ಕೈಯಲ್ಲಿ ಆಡಿಸಬಹುದು ಗಾಡಿನ. ಇನ್ನ ಈ ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಮ್ಗೆ 2,12,000 ಇದೆ. ಆರಾಮಾಗಿ ಒಂದ್ ಗಾಡಿನೂ ಕೂಡ ತಗೊಬಹುದು 2,12,000 ಅಂದ್ರೆ MT-15 ಗಿಂತ ಇದು ಆಕ್ಚುಲಿ 17,000 ಏನೋ ಕಮ್ಮಿ ಇದೆ ಈ ಗಾಡಿ. ಈ ಗಾಡಿನ ತಗೊಂಡ್ರೆ ನೀವು ನಿಜವಾಗ್ಲೂ ಕೂಡ ರೆಗ್ರೆಟ್ ಮಾಡೋದಿಲ್ಲ. ನೀವು ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ ತಗೊಂಡು ಹೋಗ್ಬೋದು. ಸೊ ಐ ಹೋಪ್ ಯು ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್. ನಿಮ್ ಸಪೋರ್ಟ್ ನನಗೆ ತುಂಬಾ ಜಾಸ್ತಿ ಬೇಕು. ತುಂಬಾ ಜನ ವಿಡಿಯೋಸ್ ನ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಯಾರು ಕೂಡ ಮಾಡೋದಿಲ್ಲ. ಮೊದಲಾಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಟಿಲ್ ದೆನ್ ಸ್ಟೇ ಟ್ಯೂನ್. ನಾವು ನಿಮಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಈ ಗಾಡಿನ ಎತ್ಕೊ ಬರೋ ಬದಲು ಎಕ್ಸ್ಪಲ್ಸರ್ ಎತ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದ್ರ ಜೊತೆಗೆ RTX ಕೂಡ ಎತ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಓಹೋ ಮಣ್ಣು ಜಾರ್ಕೊಂಡು ಬೀಳ್ತಾ ಇದೆ ಈಗ. ಅದೇ ಯಾರೋ ಒಬ್ರು ಹೇಳ್ತಾರೆ, ಗುರು ದುಡ್ಡು ಮಾಡೋದಕ್ಕೆ ನಿದ್ದೆ ಬಿಡಂಗಿಲ್ಲ, ಬಟ್ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬಂದ್ರೆ ನೀವು ಹಸು ಬಿಡ್ಬೇಕು. ಹಸುವಲ್ಲಿ ನರಳಿದ್ರು ಯು ಡೋಂಟ್ ಕೇರ್. ಊಟ ಬಿಡ್ಬೇಕು, ನಿದ್ರೆ ಬಿಡ್ಬೇಕು, ಎಲ್ಲ ಬಿಟ್ಟು ಕೆಲಸ ಮಾಡಿ. ನಾನು ಹೇಳ್ತಾ ಇರೋದು ಎಲ್ಲ ಬಿಟ್ಬಿಡಿ ಅಂತಲ್ಲ. 8 ಅವರ್ ಮಲಗದ್ನ 3 ಅವರ್ಗೆ ತನ್ನಿ.